ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಾಪ್ ಬಗ್ಗೆ ಮಾತಾಡ್ತಿದ್ದೀನಿ. ನನ್ನ ಒಪಿನಿಯನ್, ನಾನು ಇಷ್ಟು ದಿನ ಬಿಗ್ ಬಾಸ್ ನೋಡ್ಕೊಂಬಂದಿದ್ದೀನಿ ಡೇ ಒನ್ನಿಂದ. ನನ್ನ ಒಪಿನಿಯನ್ ಏನು ಅನಿಸಿದೆ ಅದನ್ನು ಹೇಳ್ತೀನಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಪ್ರತಾಪಿಂದೆ ಸುದ್ದಿ, ಪ್ರತಾಪೇ ವಿನ್ ಆಗಬೇಕು ಅಂತ ತುಂಬ ಜನ ವೋಟ್ಸು ಮಾಡ್ತಿದ್ದಾರೆ. ಅವರಿಗೆ ಹೈಯೆಸ್ಟ್ ವೋಟ್ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾವು ಡೇ ಒನ್ನಿಂದ ನೋಡ್ಕೊಂಬಂದರೆ ಪ್ರತಾಪ್ ಫಸ್ಟು ವೀಕಲ್ಲಿ ತುಂಬ ಬಾತ್ರೂಮಲ್ಲಿ ಕೂತ್ಕೊಂಡು ಹೇಳೋದಾಗಿರ್ಬೋದು, ತುಂಬ ಒಂಥರ ಲೋನ್ಲಿ ಫೀಲು, ಒಬ್ಬೊಬ್ಬರೇ ಇರ್ತಿದ್ರು, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಆ ಥರ ಸಿಚುಯೇಷನ್ ಇತ್ತು. ಯಾಕಂದರೆ ತುಕಾಲಿ ಸಂತೋಷ್ ಅವರಂತೂ ತುಂಬ ವರ್ಸ್ಟಾಗಿ ಕಾಮಿಡಿ ಮಾಡ್ಕೊಂಡು ಅವ್ರ ಮೇಲೆ ನಗಾಡ್ತಿದ್ರು. ಮನೆಯವ್ರ ಎದುರಿಗೂ ಕಾಮಿಡಿ ಮಾಡ್ಕೊಂಡು ನಗಾಡ್ತಿದ್ರು, ಮನೆಯವರೆಲ್ಲರೂ ನಗಾಡ್ತಿದ್ರು. ಆವಾಗ ಅವ್ರಿಗೆ ತುಂಬ ಬೇಸರ ಆಗಿ ಬಾತ್ರೂಮಲ್ಲಿ ಕೂಡ ಹತ್ತಿದ್ದು ಇದೆ. ಆಮೇಲೆ ಸ್ವಲ್ಪ ಈಗ ನೆಕ್ಸ್ಟು ಸ್ವಲ್ಪ ಪಿಕಪ್ ಆಗ್ತಾ ಬಂದರು. ಯಾಕಂದರೆ ಇದು ಗಿಫ್ಟ್ ಬರುತ್ತೆ ಅವರಿಗೆ ಜನತೆಯಿಂದ. ಯಾವುದು ವಿಜಯದಶಮಿ ಹಬ್ಬದ ಟೈಮಲ್ಲಿ ಗಿಫ್ಟ್ ಬರುತ್ತೆ. ಆವಾಗ ಕರ್ಚೀಫ್ ಕಳಿಸಿರ್ತಾರೆ ಜನಗಳು. ಯಾಕಂದರೆ ನೀವು ಪ್ರತಾಪ್ ಅಳಬೇಡಿ, ಕಣ್ಣೋರ್ಸಕ್ಕೆ ನಾವಿದ್ದೀವಿ, ಮಾತಾಡಿ, ನಿಮ್ಮ ಸ್ಟ್ಯಾಂಡ್ ನೀವು ತಗೊಳ್ಳಿ ಅಂತ ಮೆಸೇಜ್ ಬರುತ್ತೆ. ಆವಾಗ ಪ್ರತಾಪ ಆಗಿಂದ ಸ್ವಲ್ಪ ಚೆನ್ನಾಗಿ ಅಳೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ನಾನು ಮಾತಾಡ್ತೀನಿ, ನನಗೇನು ಅನ್ಸುತ್ತೋ ಅದು ನನ್ನ ಒಪಿನಿಯನ್ ಹೇಳ್ತೀನಿ, ಎಲ್ಲರ ಜೊತೆನೂ ಬೆರಿತೀನಿ ಅಂತ ಹೇಳ್ಕೊಂಡು ಬಂದರು. ಅದು ಆ್ಯಕ್ಚುಲಿ ಚೆನ್ನಾಗಿ ಇಂಪ್ರೂವ್ ಆಯಿತು. ಗೇಮಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದರು. ಆದ್ರೂ ಸ್ವಲ್ಪ ಜಾಸ್ತಿ ಮಿಂಗಲ್ ಆಗ್ತಿರಲಿಲ್ಲ. ಎಷ್ಟು ಬೇಕಷ್ಟು ಎಲ್ಲಿ ಬೇಕು ಅಲ್ಲಿ ಮಾತಾಡ್ತಿದ್ರು, ಅದು ಓಕೆ. ಮತ್ತು ಇವ್ರದ್ದು ಒಳ್ಳೆ ಗುಣ ಏನಂದರೆ ಹಿಂದೆ ಅವ್ರ ಯಾರ ಬಗ್ಗೆನೂ ಹಿಂದೆ ಮಾತಾಡಿಲ್ಲ. ಏನು ಅನ್ಸುತ್ತೋ ಅದನ್ನು ಹೇಳಿದ್ದಾರೆ ಅಷ್ಟೇ. ಕಾಮಿಡಿ ಮಾಡ್ಬೋದು, ಕಾಮಿಡಿ ಮಾಡೋಗಿರ್ಬೋದು, ಕೆಟ್ಟದಾಗಿ ಹೀಯಾಳ್ಸೋದಾಗಿರ್ಬೋದು, ಹಿಂದೆ ಮಾತಾಡೋದು, ಇದೆಲ್ಲ ಯಾವುದು ಮಾಡಿಲ್ಲ ಅವರು ಪ್ರತಾಪ್ ಅವರು. ಅದಕ್ಕೆ ಇಷ್ಟೊಂದು ಇಷ್ಟ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಅವ್ರು ಬರ್ತಾ ಸ್ವಲ್ಪ ಅವ್ರ ಅಪ್ಪ ಅಮ್ಮಂದು ಫೀಲಿಂಗ್ಸ್ ಕಾಡೋಕ್ಕೆ ಶುರು ಆಯಿತು. ಯಾಕಂದರೆ ಅವ್ರು 3 ವರ್ಷ ಆಯ್ತಂತೆ ಅವ್ರ ಅಪ್ಪ ಅಮ್ಮನ ಮಾತಾಡ್ಸೋದು ಬಿಟ್ಟು. ಸೊ ಹಾಗಾಗಿ ಅವರು ಎಲ್ಲರೂ ಅವ್ರ ಅಪ್ಪ ಅಮ್ಮನ ನಿಂತ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಿರೋದು ಅದನ್ನೆಲ್ಲ ಕೇಳಿಸ್ಕೊಂಡಾಗ ಇವರಿಗೂ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು, 3 ವರ್ಷ ಆಯ್ತು ನಾನು ಮಾತಾಡಿದೆ, ಅವ್ರ ನಂಬರೆಲ್ಲ ಬ್ಲಾಕ್ ಮಾಡಿದ್ದೆ, ಪ್ಲೀಸ್ ಬಿಗ್ ಬಾಸ್ ಒಂದು ಸಲ ಮಾತಾಡಿಸಿ ಅಂತ ಹೇಳ್ತಾರೆ. ಆಮೇಲೆ ಮನೆಯವರಿಂದ ಲೆಟ್ರ್ ಬರೋದು ಇರುತ್ತೆ, ಆ ಟಾಸ್ಕ್ ಎಲ್ಲ ಇರುತ್ತೆ. ಆ ಟಾಸ್ಕಲ್ಲಿ ಟಾಸ್ಕ್ ಸೋತು ಲೆಟ್ರು ಕೂಡ ಬರೋಲ್ಲ ಪ್ರತಾಪ್ಗೆ. ಆಮೇಲೆ ಮನೆಯಿಂದ ಊಟ ಎಲ್ಲ ಕಳಿಸಿರ್ತಾರೆ ಅವ್ರ ಪೇರೆಂಟ್ಸು, ಅದು ಬರೋಲ್ಲ. ಅದು ಬರುತ್ತೆ, ಬಟ್ ಅದು ಅವ್ರ ಅಪ್ಪ ಅಮ್ಮ ಕಳಿಸಿರ್ತಾರೆ ಅಥವಾ ಯಾರು ಕಳಿಸಿರ್ತಾರೆ ಅದೊಂದು ಡೌಟಲ್ಲಿ ಸ್ವಲ್ಪ ಅವ್ರ ತಂದೆ ತಾಯಿನ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಡಲ್ಲಾಗಿದ್ದರು. ಜಾಸ್ತಿ ಯಾರ ಜೊತೆನೂ ಮಿಂಗಲ್ ಆಗ್ತಿರ್ಲಿಲ್ಲ. ಆಮೇಲೆ ನೆಕ್ಸ್ಟು ಸ್ವಲ್ಪ ಸಂಗೀತನ ಜೊತೆ ಚೆನ್ನಾಗಿದ್ರು. ಎಲ್ಲ ಹೆಣ್ಮಕ್ಳ ಜೊತೆ ದೀದಿ ಅಂದ್ಕೊಂಡು ಚೆನ್ನಾಗಿದ್ರು. ಸ್ವಲ್ಪ ಇವರು ವಿನಯ್ ಅವ್ರ ಹತ್ರ ಆಗಲಿ, ಮೈಕಲ್ ಅವ್ರ ಹತ್ರ ಆಗಲಿ, ಕಾರ್ತಿಕ್ ಅವ್ರ ಹತ್ರ ಆಗಲಿ ಜಾಸ್ತಿ ಮಿಂಗಲ್ ಆಗ್ತಿರಲಿಲ್ಲ. ಹೊರತು ತುಕಾಲಿ ಸಂತೋಷ್ ಅವ್ರ ಜೊತೆ ಆಗಲಿ, ಫಸ್ಟಿಗೆ ಹೊರತು ಸಂತೋಷ್ ಜೊತೆ ಚೆನ್ನಾಗಿದ್ರು. ಈಗ ಬರ್ತಾ ಯಾಕೋ ಅವ್ರ ರಿಲೇಷನ್ನು ಚೆನ್ನಾಗಿಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವರು ಹೇಳೋದು, ಆ ಥರ ಆಗಿದೆ. ಆಮೇಲೆ ನೆಕ್ಸ್ಟು ಅವ್ರ ಅಪ್ಪ ಅಮ್ಮನ ಫೈನಲಿ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಅದರಿಂದ ಅವ್ರು ತುಂಬ ಅಳ್ತಾರೆ. ಅವ್ರ ಫೋನ್ ಕಾಲು ಬರುತ್ತೆ ಒಂದ್ಸಲ ಒಂದು ವೀಕೆಂಡಲ್ಲಿ. ತುಂಬ ಖುಷಿಪಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮನ ಪೇರೆಂಟ್ಸ್ ಫ್ಯಾಮಿಲಿ ವೀಕ್ ಇರುತ್ತೆ. ಅವ್ರ ಮನೆಗೆ ಬರೋ ಟೈಮಲ್ಲಿ ಲಾಸ್ಟಿಗೆ ಪ್ರತಾಪ್ ಅಪ್ಪ ಅಮ್ಮನ ಬರ್ತಾರೆ. ಅವ್ರು ಬರ್ತಾರೋ ಇಲ್ವೋ ಅಂತ ಅದೇ ಒಂದು ಟೆನ್ಷನಲ್ಲಿದ್ದರು. ಊಟ ಕೂಡ ಸರಿಯಾಗಿ ಮಾಡ್ತಿರ್ಲಿಲ್ಲ. ಆಮೇಲೆ ಫೈನಲಿ ಬಿಗ್ ಬಾಸ್ ಅವರು ಅವ್ರ ಅಪ್ಪ ಅಮ್ಮನ ಕಳಿಸ್ತಾರೆ ಮನೆಗೆ. ಆಗ ತುಂಬ ಚೆನ್ನಾಗಿ ಕನ್ವರ್ಸೇಷನು ಚೆನ್ನಾಗಿತ್ತು. ಒಳ್ಳೆ ಆ ವೀಕ್ ಅಂತೂ ತುಂಬ ಚೆನ್ನಾಗಿತ್ತು. 3 ವರ್ಷ ಆಯಿತು ಮಾತಾಡಿದೆ ಅವ್ರ ಅಮ್ಮ ಅಪ್ಪ ಹತ್ರ ಕೂಡ. ಆಮೇಲೆ ನಿಮ್ಮ ಜೊತೆನೇ ಇರ್ತೀನಿ, ನಾನು ಹೊರಗಡೆ ಬಂದಮೇಲೆ ನನ್ನ ತಂಗಿ ಮದುವೆ ಮಾಡ್ತೀನಿ, ಸಾಲ ಎಲ್ಲ ತೀರಿಸ್ತೀನಿ, ಎಲ್ಲ ಚೆನ್ನಾಗಿ ಮಾತಾಡಿ ಕನ್ವರ್ಸೇಷನ್ ಎಲ್ಲ ಚೆನ್ನಾಗಾಯಿತು. ಆವಾಗ ಅದ್ರ ಮರುದಿವಸದಿಂದನೇ ಅವರ ಪೇರೆಂಟ್ಸ್ ಬಂದರು. ನೆಕ್ಸ್ಟು ಒಂದು 2 ಡೇಸ್ ಬಿಟ್ಟು ಹೊಸ ವರ್ಷಕ್ಕೆ ಅಂತ ಸ್ವಾಮೀಜಿ ಕಳಿಸ್ತಾರೆ ಬಿಗ್ ಬಾಸಿಗೆ, ಗುರೂಜಿನ. ಅವರು ಏನಂತ ಹೇಳ್ತಾರೆ, ಹೊಸ ವರ್ಷದ ಭವಿಷ್ಯ ಹೇಳ್ಬೇಕಾದ್ರೆ ಪ್ರತಾಪ್ ಅವರಿಗೆ, ನೀನು ಫ್ಯಾಮಿಲಿ ಜೊತೆ ಇರಬೇಡ, ಇದ್ದರೆ ನಿನಗೆ ತೊಂದರೆ ನೋಡು, ದೂರ ಇದ್ದು ಧೂಪ ಹಾಕ್ತೀಯೋ, ಹತ್ರ ಇದ್ದು ಏಸಿಗೆ ಹಾಕ್ತೀಯೋ ನಿನಗೆ ಬಿಟ್ಟಿದ್ದು, ಹೊರಗಡೆ ದೇಶದಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಿನಗೆ ಅಂತ ಹೇಳ್ತಾರೆ. ಅದೆಲ್ಲೋ ಮನ್ಸಿಗೆ ತಗೊಂಡು ಇಷ್ಟು ವರ್ಷದ ದೂರ ಇದ್ದೀನಿ, ಮತ್ತಿನ್ನೂ ದೂರ ಇರಬೇಕಾ ಫ್ಯಾಮಿಲಿಯಿಂದ, ಫ್ಯಾಮಿಲಿ ಜೊತೆ ಇರೋಕ್ಕಾಗಲ್ವಾ ತಂದೆ ತಾಯಿ ಜೊತೆ ಅಂತ ಅವ್ರು ಇನ್ನೂ ಮನ್ಸಿಗೆ ತಗೊಂಡು ತುಂಬ ವೀಕ್ ಆಗಿಬಿಡ್ತಾರೆ. ಗುರೂಜಿ ಬರೋದಕ್ಕಿಂತ ಮುಂಚೆ ಪ್ರತಾಪ್ ಅವ್ರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಗೇಮಲ್ಲೆಲ್ಲನೂ ಚೆನ್ನಾಗಿ ಆಡ್ತಿರ್ತಾರೆ. ಮತ್ತು ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಕಾಮಿಡಿ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ನಗಾಡ್ತಾ ಅಂತ. ಆ ಗುರೂಜಿ ಆ ಥರ ಹೇಳಿದ್ಕೇನೋ ಮೋಸ್ಟ್ಲಿ ಅವರು ಆ ಊಟನೂ ಬಿಟ್ಟು
ಒಂಥರ ಅದನ್ನೇ ಫುಲ್ ಮನಸ್ಸಿಗೆ ಹಾಕ್ಕೊಂಡು ಡಿಪ್ರೆಷನ್ ಆಗಿದ್ರು ಅನಿಸುತ್ತೆ. ಆಮೇಲೆ ಹುಷಾರಿಲ್ಲದೆ ಮತ್ತೆ ಹಾಸ್ಪಿಟಲೈಸ್ ಆಗ್ತಾರೆ. ಆವಾಗ ಕೆಲವು ಮೀಡಿಯಾದಲ್ಲಿ ಇದು ಸೂಸೈಡು, ಇದು ನಾಟಕ ಮಾಡ್ತಿದ್ದಾರೆ, ಇವ್ನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ತುಂಬ ಜನ ಹೇಳ್ತಿದ್ರು. ಆಮೇಲೆ ಬಿಗ್ ಬಾಸ್ ಅವರೇ ಫೈನಲ್ ಮಾಡಿದ್ರು ಇದು ಸೂಸೈಡ್ ಅಲ್ಲ. ಪ್ರತಾಪ್ ಅವ್ರ ಬಾಯಲ್ಲೇ ಹೇಳ್ಸಿದ್ರು, ನಾನು ಊಟ ಬಿಟ್ಟಿದ್ದೆ 3 ಡೇಸ್ ಆಯಿತು, ನಾನು ಊಟ ಮಾಡಿರಲಿಲ್ಲ, ನಾನು ಯಾರಾದ್ರು ಕೇಳಿದರೆ ಊಟ ಮಾಡಿದ್ದೀನಿ ಅಂತ ಹೇಳ್ತಿದ್ದೆ. ಅದಕ್ಕೋಸ್ಕರ ಫುಲ್ ವೀಕ್ ಆಗಿ ಗ್ಯಾಸ್ಟ್ರಿಕ್ ಆಗಿ ಓವರ್ ಗ್ಯಾಸ್ಟ್ರಿಕ್ ಆಗಿ ಈ ಥರ ಆಗಿದೆ. ಬೇರೆ ತೊಂದರೆ ಏನಿಲ್ಲ, ಈಗ ಆರಾಮಾಗಿದ್ದೀನಿ, ಈಗ ಚೆನ್ನಾಗಿ ಆಡ್ತೀನಿ ಅಂತ ಮೊನ್ನೆ ಬಿಗ್ ಬಾಸ್ ಮನೆಗೆ ಬಂದರು. ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ತುಂಬ ಅವರು ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹಾಗೂ ಗುರೂಜಿ ಅವರು ಹೇಳಿದ್ದೆಲ್ಲ ನಿಜ ಆಗಲ್ಲ. ಸೊ ಅವ್ರಿಗೆ ಏನು ಅನಿಸುತ್ತೋ ಅದು ಮಾಡಿದರೆ ಒಳ್ಳೇದು ಅನಿಸುತ್ತೆ. ಈಗ ಚೆನ್ನಾಗಿ ಆಡ್ತಿದ್ದಾರೆ. ಒಟ್ಟು ಎಲ್ಲ ಕಡೆ ನೋಡಿದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಇದೆ ಇವ್ರದ್ದು, ಪ್ರತಾಪ್ ಅವ್ರದ್ದು. ಗೇಮಲ್ಲಿ ಅಂದರೆ ಮಾತಾಡೋದ್ರಲ್ಲಿ ಎಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ. ಗೇಮನ್ನು ಕೂಡ ಎಲ್ಲ ಇನ್ವಾಲ್ವ್ಮೆಂಟು ಚೆನ್ನಾಗಿದೆ. ಅವ್ರದ್ದು ಸ್ಮಾರ್ಟಾಗಿ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ. ಅವರು ಫಿಸಿಕಲ್ಲಾಗಿ ಹೋಗಲ್ಲ, ಏನೇ ಇದ್ದರೂ ಬುದ್ಧಿ ಉಪಯೋಗಿಸಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಒಂದಂದರೆ ಸ್ವಲ್ಪ ಎಂಟರ್ಟೈನ್ ಮಾಡಿದರೆ ಬಿಗ್ ಬಾಸ್ ಪಕ್ಕಾ ಗೆಲ್ತಾರೆ. ನೋಡಬೇಕು, ವೋಟಿಂಗ್ ಲಿಸ್ಟಲ್ಲಿ ನೋಡಿದರೆ ಪ್ರತಾಪ್ ಅವರೇ ಗೆಲ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಜನ ಸಪೋರ್ಟ್ ಇದ್ದಾರೆ. ಫ್ಯಾನ್ ಪೇಜಸ್ ಅಂತೂ ಪ್ರತಾಪ್ ಎಷ್ಟು ಇದೆ ಅಂದರೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ನೋಡಬೇಕು, ಇನ್ನೂ ಸ್ವಲ್ಪ ಎಂಟರ್ಟೈನ್ ಮಾಡಿ ಅವ್ರ ಗೇಮಲ್ಲೆಲ್ಲ ಚೆನ್ನಾಗಿ ಆಟ ಆಡಿದರೆ ಈ ಸೀಸನ್ ಬಿಗ್ ಬಾಸ್ 10 ಸೀಸನ್ನ ಅವರೇ ವಿನ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಪ್ರತಾಪ್ ಅವರು ಬಿಗ್ ಬಾಸ್ ವಿನ್ ಆಗ್ತಾರಾ ಅಥವಾ ನಿಮ್ಮ ಪ್ರಕಾರ ಯಾರಾಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.